ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆಪ್ತ ಬಣದಿಂದ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಹಾಗೂ ಆಪ್ತ ಸಚಿವರು ಸಭೆಯನ್ನ ಮಾಡಿ ಕೌಂಟರ್ ಕೊಡುವ ಕೆಲಸ ಮುಂದೆಯೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಸಭೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಟೀಮ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಗತ್ಯ ಬಿದ್ದರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಕೂಡ ಮಾಡಲಾಗಿದೆ ಅಂತೆ. ಮುಂದೆ ಸಿಎಂ ಬದಲಾವಣೆ ಚರ್ಚೆ ಬಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ. ಅದರ ಅರ್ಥ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರೋದು, ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಆಪ್ತರಿಂದ ಆಗ್ತಿದೆಯಾ ಅಂತ. ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆಪ್ತ ಬಣದಿಂದ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಹಾಗೂ ಆಪ್ತ ಸಚಿವರು ಸಭೆಯನ್ನ ಮಾಡಿ ಕೌಂಟರ್ ಕೊಡುವ ಕೆಲಸ ಮುಂದೆಯೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಸಭೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಟೀಮ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಗತ್ಯ ಬಿದ್ದರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಕೂಡ ಮಾಡಲಾಗಿದೆ ಅಂತೆ. ಮುಂದೆ ಸಿಎಂ ಬದಲಾವಣೆ ಚರ್ಚೆ ಬಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ. ಅದರ ಅರ್ಥ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರೋದು, ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಆಪ್ತರಿಂದ ಆಗ್ತಿದೆಯಾ ಅಂತ. ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆಪ್ತ ಬಣದಿಂದ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಹಾಗೂ ಆಪ್ತ ಸಚಿವರು ಸಭೆಯನ್ನ ಮಾಡಿ ಕೌಂಟರ್ ಕೊಡುವ ಕೆಲಸ ಮುಂದೆಯೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಸಭೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಟೀಮ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಗತ್ಯ ಬಿದ್ದರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಕೂಡ ಮಾಡಲಾಗಿದೆ ಅಂತೆ. ಮುಂದೆ ಸಿಎಂ ಬದಲಾವಣೆ ಚರ್ಚೆ ಬಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ. ಅದರ ಅರ್ಥ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರೋದು, ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಆಪ್ತರಿಂದ ಆಗ್ತಿದೆಯಾ ಅಂತ. ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆಪ್ತ ಬಣದಿಂದ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಹಾಗೂ ಆಪ್ತ ಸಚಿವರು ಸಭೆಯನ್ನ ಮಾಡಿ ಕೌಂಟರ್ ಕೊಡುವ ಕೆಲಸ ಮುಂದೆಯೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಸಭೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಟೀಮ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಗತ್ಯ ಬಿದ್ದರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಕೂಡ ಮಾಡಲಾಗಿದೆ ಅಂತೆ. ಮುಂದೆ ಸಿಎಂ ಬದಲಾವಣೆ ಚರ್ಚೆ ಬಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ. ಅದರ ಅರ್ಥ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರೋದು, ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಆಪ್ತರಿಂದ ಆಗ್ತಿದೆಯಾ ಅಂತ. ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆಪ್ತ ಬಣದಿಂದ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಹಾಗೂ ಆಪ್ತ ಸಚಿವರು ಸಭೆಯನ್ನ ಮಾಡಿ ಕೌಂಟರ್ ಕೊಡುವ ಕೆಲಸ ಮುಂದೆಯೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಸಭೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಟೀಮ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ.
ಅಗತ್ಯ ಬಿದ್ದರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಕೂಡ ಮಾಡಲಾಗಿದೆ ಅಂತೆ. ಮುಂದೆ ಸಿಎಂ ಬದಲಾವಣೆ ಚರ್ಚೆ ಬಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರೋದು, ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಘೋಷಣೆ ಕೂಗ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಆಪ್ತರಿಂದ ಆಗ್ತಿದೆಯಾ ಅಂತ. ಡಿ.ಕೆ. ಶಿವಕುಮಾರ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆಪ್ತ ಬಣದಿಂದ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಹಾಗೂ ಆಪ್ತ ಸಚಿವರು ಸಭೆಯನ್ನ ಮಾಡಿ ಕೌಂಟರ್ ಕೊಡುವ ಕೆಲಸ ಮುಂದೆಯೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಸಭೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಟೀಮ್. ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಗತ್ಯ ಬಿದ್ದರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಕೂಡ ಮಾಡಲಾಗಿದೆ ಅಂತೆ. ಮುಂದೆ ಸಿಎಂ ಬದಲಾವಣೆ ಚರ್ಚೆ ಬಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರೋದು, ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಘೋಷಣೆ ಕೂಗ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಆಪ್ತರಿಂದ ಆಗ್ತಿದೆಯಾ ಅಂತ. ಡಿ.ಕೆ. ಶಿವಕುಮಾರ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆಪ್ತ ಬಣದಿಂದ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಹಾಗೂ ಆಪ್ತ ಸಚಿವರು ಸಭೆಯನ್ನ ಮಾಡಿ ಕೌಂಟರ್ ಕೊಡುವ ಕೆಲಸ ಮುಂದೆಯೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಸಭೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಟೀಮ್. ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಗತ್ಯ ಬಿದ್ದರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಕೂಡ ಮಾಡಲಾಗಿದೆ ಅಂತೆ. ಮುಂದೆ ಸಿಎಂ ಬದಲಾವಣೆ ಚರ್ಚೆ ಬಂದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರೋದು, ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಘೋಷಣೆ ಕೂಗ್ತಾ ಇರೋದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಆಪ್ತರಿಂದ ಆಗ್ತಿದೆಯಾ ಅಂತ. ಡಿ.ಕೆ. ಶಿವಕುಮಾರ್ ಅಧಿಕಾರ ಹಂಚಿಕೆ ಹೇಳಿಕೆಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ